ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇಲ್ಲ. ಹಿಂದೆ ಮೂಲಕ ಇವನ್ನೆಲ್ಲ ಒಂದು ಮಾಡೋ ಪ್ರಯತ್ನ ಸಿದ್ದರಾಮಯ್ಯನವರು, ಅವ್ರ ಜೊತೆಗೆ ನಮ್ಮ ಸತೀಶ್ ಅವರು, ಅವ್ರ ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಡಿ ಕೆ ಶಿ ಅವರು ಏನೋ ಪ್ರಯತ್ನ ಮಾಡ್ತಾಯಿದ್ರು, ಇಲ್ಲಂತಲ್ಲ. ಅದು ಇಷ್ಟು ಸಾಲೋದಿಲ್ಲ ಅಂತದ್ದು, ಈ ಪ್ರಯತ್ನ ಸಾಲೋದಿಲ್ಲ, ಹೋಗಿ ಮುಟ್ಟುವುದಿಲ್ಲ. ಯಾಕಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ಈ ದೇಶಕ್ಕೆ, ಈ ನಾಡಿಗೆ ನಿರುದ್ಯೋಗ ಪೂರ್ಣ ಕಿತ್ತು ಹಾಕಬೇಕಾಗಿದೆ. ಪ್ರತಿಯೊಬ್ಬರು ಉದ್ಯೋಗ ಸಿಗಬೇಕಾಗಿದೆ. ಪ್ರತಿಯೊಬ್ಬರು ಸ್ವತಃ ಉದ್ಯೋಗದಿಂದ ಸ್ವಾಭಿಮಾನಿಯಾಗಿ ಬದುಕಬೇಕಾಗಿದೆ. ಇವತ್ತು ಗ್ಯಾರಂಟಿ ಏನಪ್ಪ ಅಂದ್ರೆ ಒಬ್ಬರು ಉಪಕಾರ, ಅದು ಟ್ಯಾಕ್ಸಲ್ಲಿ ದುಡ್ಡನ್ನು ಒಂದು ಸ್ವಲ್ಪ ನಮ್ಗೆ ತೆಗೆದುಕೊಳ್ತಾ ಇದ್ದಾರೆ. ಅದು ಉಪಕಾರ ಬೇಡ ಆಗಿದೆ. ಸ್ವಂತ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ ನಾಯಕರು. ಆ ದಿಶೆಯಲ್ಲಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯಗಳು ನೋಡುವಂಥ ವ್ಯಕ್ತಿತ್ವವನ್ನು ಸತೀಶ್ ಅವರು ಆಗಿರ್ಬೋದು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಪಡ್ಕೊಂಡಿದ್ದಾರೆ. ಇವ್ರ ಜೊತೆ ಇನ್ನುಳಿದವರೆಲ್ಲ ವಿಶ್ವಾಸ ತೆಗೆದುಕೊಂಡ ಈ ಒಂದು ಏನು ಮುಖ್ಯವಾಗಿ ಆಗಬೇಕಾಗಿದ್ದು ಒಂದದ್ದು OBC SC ST ಜೊತೆಗೆ ಈ ಒಂದು ಮೈನಾರಿಟಿ ಇವರೆಲ್ಲರೂ ಒಂದು ಕಡೆ ಬರುವಂಥದ್ದು, OBC ಒಂದು ಕಡೆ ಬರುವಂಥದ್ದು ಮಾಡುವ ಕೆಲಸ ಜೊತೆಗೆ ಇವರಿಗೆಲ್ಲ ಉದ್ಯೋಗ ಸಿಗುವಂಥದ್ದು. ಯಾಕಂದರೆ ಎಲ್ಲಿವರೆಗೆ ಉದ್ಯೋಗ ಎಲ್ಲರಿಗೂ ಸಿಗುವುದಿಲ್ಲ, ಅಲ್ಲಿಯವರೆಗೆ ಈ ದೇಶದ ಏನಪ್ಪ ಅಂದ್ರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಡೆವಲಪ್ಮೆಂಟು ಆಗಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ಇನ್ನಷ್ಟು ಕಾಳಜಿ ಮಾಡಬೇಕಾಗಿದೆ. ಮೇಲೆ ಹೇಳ್ತಾ ಇರ್ತೀವಿ, ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಬೆಳಗಾವಿ ಮಟ್ಟದಲ್ಲೇ ಪ್ರತಿಯೊಂದು ಹಳ್ಳಿಗಳಿಗೂ ಶಾಲೆ ಮುಟ್ಟುವಂಥದ್ದು, ರಿಮೋಟ್ ಏರಿಯಾದಲ್ಲೂ ಸಹಿತ ಮಕ್ಕಳಿಗೆ ಮುಟ್ಟಿಸುವಂಥದ್ದು ಮತ್ತು ಒಳ್ಳೆಯ ಶಿಕ್ಷಕರಿಗೆ ಮುಟ್ಟುವಂಥ ಕೆಲಸ ಆಗಬೇಕಾಗಿದೆ. 30